ಇವತ್ತು ನಾನು ಮೈಸೂರಲ್ಲಿದ್ದೀನಿ. ಚಾಮುಂಡಿ ಬೆಟ್ಟಕ್ಕೆ ನಾವು ಬಂದಿರೋದು. ಸೊ ಇಲ್ಲಿ ಹೋಟೆಲ್ ಸ್ಟೇ ಆಗಿ ನೆಕ್ಸ್ಟ್ ಡೇ ಲೈಕ್ ಮಾರ್ನಿಂಗ್ ನಾವು ಟೆಂಪಲ್ಗೆ ಹೋಗ್ತೀವಿ. ಯಾಕಂದರೆ ಮತ್ತೆ ಮಾರ್ನಿಂಗ್ ಎದ್ದು ಅಲ್ಲಿಂದ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇವತ್ತು ನಾನು, ಲೋಕಿಯವರು ಆ್ಯಂಡ್ ಬ್ಲೂಬಿ, ನನ್ನ ತಂಗಿ ಇಷ್ಟು ಜನ ಸೇರಿ ಮೈಸೂರಿಗೆ ಬಂದಿದ್ದೀವಿ. ಸೊ ಇವಾಗ ಹೋಟೆಲ್ ಬುಕ್ ಮಾಡಿದ್ದೀವಿ. ಇದೇ ಹೋಟೆಲ್. ಅವಳಿಲ್ಲ, ಅವಳು ವಾಶ್ರೂಮಲ್ಲಿದ್ದಾರೆ. ಬ್ಲೂಬಿ ಫೋನ್ ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಮಾತಾಡು. ಸರಿ, ಯಾರ ಹತ್ರ ಮಾತಾಡು? ಯಾರು ಬೇಕು? ಮಾತಾಡು. ಅಲ್ಲೇ ಮಾತಾಡ್ಬೇಕು ನೀನು. ಬಾಯಿಗೆಲ್ಲ ಇಟ್ಕೊಂಡ್ಬಿಡ್ತೀಯ? ಯಾರು ಏನಂತೆ? ಯಾರದು? ತಾತನಾ? ಕೇಳು. ಹಾಂ, ಹಲೋ. ಹಾಂ, ಕೊಟ್ಟೆ. ಹಾಂ, ನೀನೇ ಮಾತಾಡ್ಬೇಕಂತ ಮಾತಾಡು. ಸ್ವಿಚ್ ಆಫ್ ಮಾಡಿದ್ದೀರಾ? ನೀ ಮಾತಾಡು. ಯು ಟಾಕ್. ತಾತ ಹತ್ರ ಮಾತಾಡು. ಬನ್ನಿ ತಾತ ಅನ್ನು. ಹಾಂ, ಹಲೋ. ಬ್ಲೂಬಿನಾ? ಹಾಂ, ಕೊಟ್ಟೆ. ಇಂದ ನಾನು ಮಾತಾಡೋದು ಸಾಕು. ಮಾಯಾ ಸ್ಕಿನ್ ಕೋಟ್. ಸೊ ಕುರ್ಲಾ ಫಿಶ್ ಲ್ಯಾಂಡ್ ಅಂತೆ. ಟ್ರೈ ಮಾಡೋದಕ್ಕಾಗಲ್ಲ, ಯಾಕಂದರೆ ನಾನು ಇವತ್ತು ಸ್ಯಾಟರ್ಡೆ. ಇದೇ ರೂಮ್. ಇದು ಒಂದು ಸೋಫಾ ಇದೆ, ಇಲ್ಲಿ ಒಂದು ಬೆಡ್ಡು, ಒಂದು ಟಿವಿ, ಆ್ಯಂಡ್ ಹಿಯರ್. ಸೊ ಇಲ್ಲಿ ಒಂದು ಕಪ್ಪೋರ್ಡ್, ಇಲ್ಲಿ ಲಾಕರ್ ಇದೆ ಒಂದು. ಸೊ ಇದು ಮತ್ತೆ ವಾಶ್ರೂಮ್. ನಾವು 6 o'clock ಬಿಟ್ಟಿದ್ದು, ಈಗ 8 o'clock ಆಗಿದೆ. ಬರೋಷ್ಟೊತ್ತಿಗೆ 8:30 ಆಗಿದೆ. ನಾವು ಅಲ್ಲಿ ನಿಲ್ಲಿಸಿ ಅವರೇನು ಚಾಕ್ನ ತಿನ್ನಬೇಕು ಅಂತೇಳಿ ಅವ್ರು ಚಾಕ್ನ ತಿಂದರು. ಬಟ್ ನಾವು ಸ್ಯಾಟರ್ಡೆ ಆಗಿರೋದ್ರಿಂದ ನಾನ್ ವೆಜ್, ಅದಕ್ಕೆ ನಾವು ಹೋಗಿ ಬರ್ಗರ್ ತಿನ್ಕೊಂಬಂದ್ರಿ. ಸೊ ಅದೆಲ್ಲ ವೀಡಿಯೋ ಹಾಕಿಲ್ಲ, ಬೇಡ ಅಂತ ಹಾಕಿಲ್ಲ. ಆ್ಯಂಡ್ ಇದು ಔಟ್ಫಿಟ್. ನಾನು ಟ್ರಾವೆಲ್ಗೆಲ್ಲ ಏನು ಜಾಸ್ತಿ ನಾನು ಔಟ್ಫಿಟ್ ಹಾಕ್ಕೊಳ್ಳಲ್ಲ. ಸೊ ಅದಕ್ಕೆ ಇದನ್ನು. ಆ್ಯಂಡ್ ಇದು ಟಿ ಶರ್ಟ್ ಎಲ್ಲಿ ಗೊತ್ತಾ ನಾನು ತೊಗೊಂಡಿದ್ದು? ಎಲ್ಲೂ ಇಲ್ಲ, ನನ್ನ ತಂಗಿ ಹತ್ರ ಇಸ್ಕೊಂಡಿದ್ದು. ಅವಳು ಹಾಕಿದ್ಲು, ಇಷ್ಟ ಆಯಿತು, ತೊಗೊಂಡೆ. ಬಟ್ ಆದರೂ ಚಿಕ್ಕದು, ನಂಗೆ ಇಷ್ಟು ಚಿಕ್ಕದಿರಬಾರ್ದು, ಇನ್ನೂ ಲೂಸಾಗಿರಬೇಕು. ಸೊ ಪರವಾಗಿಲ್ಲ. ಇದೆಲ್ಲ ಫುಲ್ ಅವಳು ಬ್ಲೂಬಿ ಬರ್ಗರ್ಗೆ ಹೋಗಿದ್ರೆ ಅಲ್ಲಿ ಕೇಕ್ ಎಲ್ಲ ಮೆಚ್ಚಿಬಿಟ್ಟಿದ್ದಾಳೆ ಕಾರಲ್ಲಿ. ಮಾಮಿಸ್ ಲೈಫ್. ಸೊ ಬನ್ನಿ ನೆಕ್ಸ್ಟ್ ಡಿನ್ನರ್ ಮಾಡಿ ಮಲ್ಕೊಳ್ಳೋಣ. ಬೆಳಿಗ್ಗೆ ಮಂಡೇಶ್ವರಿ ಬೆಟ್ಟಗೆ ಹೋಗಿ ತಾಯಿ ಆಶೀರ್ವಾದ ತಗೊಳ್ಳೋಣ. ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ. ಏನದು? ನಾವು ಬ್ಲೂಬಿ ಏನ್ ನೋಡ್ತಿದ್ದಿ ಮಗ್ನೆ? ಇಲ್ಲೈತೆ ಬಾ ನಿನ್ ಚೇರು. ಆಪಲ್ ಅಲ್ಲ ಅದು. ಸೊ ನಾವು ಡಿನ್ನರ್ಗೆ ಸೂಪ್, ಫ್ರೂಟ್. ಫೇಮಸ್. ಬಟ್ಟೆ ಚಳಿ ಇದೆ. ಈಗ 7:30 ಆಗಿದೆ. ಸೊ ಬೇಗ ಫ್ರೆಶ್ ಅಪ್ ಆಗೋಣ. ಬೇಗ ಹೋಗೋಣ. ಗಂಟಲೆಲ್ಲ ಇದೆ. ಮೇ ಬಿ ನೀರು ಅಡ್ಜಸ್ಟ್ ಆಗಿಲ್ಲ ಅನಿಸುತ್ತೆ. ಆ್ಯಂಡ್ ನನ್ನ ಫೇವ್ರೆಟ್ ಟೆಂಪಲ್ ಒಂದು ಇಲ್ಲೇ ಇದೆ. ನಾನು ಅಂದ್ಕೊಂಬೇಡಿ ಎಲ್ಲ ಫೇವ್ರೇಟ್ ಅಂತೀರ ಅಂತ. ಬಟ್ ಒಂದು ಟೆಂಪಲ್ ತುಂಬ ಆಸೆ ಇತ್ತು ವಿಸಿಟ್ ಮಾಡಬೇಕು ಅಂತ. ಸೊ ಈಗ ಲೊಕೇಶನ್ ಹುಡುಕಿದ ಮೇಲೆ ಗೊತ್ತಾಯಿತು
ಜಸ್ಟ್ ಇಲ್ಲೇ ಒಂದು 10 ಮಿನಿಟ್ಸ್ 9 ಮಿನಿಟ್ಸ್ ಇದೆ ಅಷ್ಟೇ ಈಗ ಹೋಟೆಲಿಂದ. ಅವ್ರಿಗೆ ಹೇಳಬೇಕು, ತೋರಿಸ್ಬೇಕು. ಯಾಕಂದರೆ ನಾನು ಧರ್ಮಸ್ಥಳಕ್ಕೆ ಹೋದಾಗೂ ಕೂಡ ನಾನು ಹೋಗೋಕ್ಕಾಗಿಲ್ಲ. ಬಿಕಾಸ್ ಅಲ್ಲಿ 5 o'clock ಮೇಲೆ ಬಿಡೋಲ್ಲ ಯಾರೂ, ಲೈಕ್ ಗರ್ಲ್ಸ್ನ ಬಿಡೋಲ್ಲ, ಲೈಕ್ ಲೇಡೀಸ್ನ ಬಿಡೋಲ್ಲ. ಸೊ ಅದಕ್ಕೆ ಇವಾಗ ನೋಡಿದ್ದಕ್ಕೆ ಒಂದು 10 ಮಿನಿಟ್ಸ್ ಏನೋ ಇದೆ. ಸೊ ನೋಡೋಣ, ಕೇಳ್ತೀನಿ. ಹೋಗೋಣ ಅಂದರೆ ಹೋಗೋಣ. ತುಂಬ ಆಸೆ ಇತ್ತು ಹೋಗಬೇಕು ಅಂತ ಅಲ್ಲಿಗೆ. ಎಲ್ಲ ಒಳ್ಳೆಯದಾಗಲಿ. ನನ್ನ ಮಗಳು ನಾನು ಮಾತಾಡ್ತಿದ್ರೆ ಎದ್ದೇಳ್ತಿದ್ದಾಳೆ. ಮನೆ ಬೇಗ ರೆಡಿ ಆಗೋಣ. ಸೊ ಕಾಫಿ ತೊಗೊಂಡೆ, ಟೀನು ತೊಗೊಂಡೆ, ಹಾಲು ತೊಗೊಂಡೆ. ಓಕೆ ಅವ್ರಿಗೆ ಫೈನಲಿ ನಾವು ರೆಡಿ ಆಗಿದ್ದೀವಿ. ಅಲ್ಲಿ ನಮ್ಮ ಮುದ್ದು ಗೊಂಬೆ ದೃಷ್ಟಿಗೊಂಬೆ ಎರಡೂ ಐತೆ ಇಲ್ಲಿ. ನಮ್ಮ ಮುದ್ದು ಗೊಂಬೆಗೆ ದೃಷ್ಟಿ ಆಗಬಾರ್ದು ಅಂತ ದೃಷ್ಟಿಗೊಂಬೆನೇ ಇಲ್ಲಿ ಕುಡಿಸಿದ್ದೀರಿ. ಇದು ದೊಡ್ಡ ದೃಷ್ಟಿಗೊಂಬೆ, ಇದು ಚಿಕ್ಕ ದೃಷ್ಟಿಗೊಂಬೆ. ಮಗನೇ ಬ್ಲೂಬಿಮ್ಮ ಎಲ್ಲಿ ಕ್ಲಿಪ್ಪು? ಕ್ಲಿಪ್ಸಲ್ಲಿ ಎಲ್ಲಿ ಕ್ಲಿಪ್ಸು? ಹೆಂಗಿದ್ದಾಳೆ ನಮ್ಮ ಕ್ಯೂಟಿ ಡಾಲಿ? ಅವಳಿಗೆ ಫ್ರಾಕ್ ಎಲ್ಲ ಇಷ್ಟ ಇಲ್ಲ, ಅದಕ್ಕೆ ಆ ಥರ ತೊಗೊಂಬಂದು ಹಾಕಿದ್ದೀನಿ. ಮತ್ತು ಇನ್ನೊಂದಿತ್ತು, ಬಟ್ ಇವಳು ಇಲ್ಲೇ ಚೆನ್ನಾಗಿದೆ ಅಂತ ಅಂದ್ಲು ನನ್ನ ತಂಗಿ. ನಾನೇ ಫಸ್ಟ್ ಇದ್ದಿದ್ದು, ನಾನೇ ರೆಡಿ ಆಗಿದ್ದು. ಇವಳೇ ಲಾಸ್ಟಿಗೆ ರೆಡಿ ಹಾಕ್ತಿರೋದು. ಸೊ ಇಲ್ಲಿ ಬಂದು ನನಗೆ ಲೇಸಿ ಅಂದ್ಬಿಟ್ಟು ಅವಳೇ ಇವಾಗ ನನ್ನ ಸ್ಟೆಫ್ನೆಲ್ಲ ತೊಗೊತಾವಳೆ. ಪಿನ್ನ ಕೊಡು, ಬೊಟ್ಟು ಕೊಡು, ಅದು ಕೊಡು, ಇದು ಕೊಡು ಅಂತ. ಅದ್ರ ಜೊತೆಗೆ ಏರ್ ಸೆರಮ್ ಕೂಡ ಕೇಳ್ತಿದ್ದಾಳೆ. ಎಷ್ಟು ಕಂಜೂಸ್ ನೋಡಿ. ಅಕ್ಕಂದೆಲ್ಲ ಯೂಸ್ ಮಾಡಿ ಖಾಲಿ ಮಾಡಿಬಿಡೋಣ ಮೆಂಟಾಲಿಟಿ. ಆ್ಯಕ್ಚುಲಿ ನನಗೆ ತುಂಬ ದಿವಸದ ಆಸೆ ಇತ್ತು, ಬರಬೇಕು ಅಂತ ಇತ್ತು. ಯಾಕಂದ್ರೆ ನಾನು ಆವತ್ತು ನೋಡಿಲ್ಲ. ಬಂದಿದ್ದೀನಿ ಮೈಸೂರಿಗೆ, ಬಟ್ ನೋಡಿರಲಿಲ್ಲ. ಏನೋ ಲೊಟ್ಟೆ ಅಲ್ಲೇ ಬಾ, ಈಸ್ಕೊಡ್ತೀನಿ. ಅಪರೂಪಕ್ಕೆ ತೊಗೊಂಡಿದ್ದೀನಿ ಬೊಟ್ಟು. ಹಾಂ, ನನ್ನ ಬೊಟ್ಟು ಕಿತ್ತಾಕ್ಬಿಟ್ಟಿದ್ದಾಳೆ. ಏಯ್ ನೋಡಿ ಗಾಯ್ಸ್, ನಾನು ಕೂಡ ಈ ಥರ ಮಿಣ್ಣ ಶೂ ಹಾಕಿಲ್ಲ. ಆ್ಯಕ್ಚುಲಿ ನಾನೇ ತೊಗೊಟ್ಟಿದ್ದು ಅದು ನ್ಯೂ ಇಯರ್ಗಳಿಗೆ ಗಿಫ್ಟು. ಶೂಸು ಇದು ಬಟ್ಟೆ ಲೋಕಿಯರ್ ತೊಗೊಟ್ಟಿದ್ದು. ಇನ್ನೂ ಇಲ್ಲ ನೋಡಿ. ಲುಬಿ ವಾಕ್, ಒಂದು ರ್ಯಾಂಪ್ ವಾಕ್ ಮಾಡು ನೋಡಿ. ಮೀನಾ ಅಂತದೆ. ನಾವು ಕೂಡ ಹಾಕೊಂಡಿಲ್ಲ ಆ ಥರ. ನಾನು ಹಾಕೊಳ್ಳೋದಿಲ್ಲಿ ಬಿಡು, ಆಯ್ತು. ನನ್ನ ಮಗಳು ನಾವು ಕೊಡಿಸ್ತಿದ್ದೀನಿ. ನಮ್ಮಮ್ಮ ಶೂಸ್ ಆರ್ಡರ್ ಮಾಡಿದ್ದಾರೆ, ನಮಗೂ ಕೂಡ ಮಕ್ಕಳು ಸೀರಿಯಸ್ಲಿ ಬರೀ ಮೊಮ್ಮಕ್ಕಳು ಈ ಥರ ನಮಗೆ ಕೂಡ ಕೊಟ್ಟಿರಲಿಲ್ಲ ಗೊತ್ತಾ? ಯಾವ ರೇಂಜಿಗೆ ನಾವು ಅದಕ್ಕೆ ಹೇಳ್ತಾ ಇದ್ದೀವಿ. ನಮಗಿಂತ ಈ ಥರ ಬಟ್ಟೆ ಕೂಡ ಅಂದರೆ ನಾವು ಕೊಡಿಸಿದ್ದಾರೆ, ಬಟ್ ಆ ಥರ ಕೊಡಿಸಿದಾರೆ ಇಲ್ಲ ಅಂತ ನಾವೇನ ಕೇಳ್ಬಿಟ್ರೆ ಏನಮ್ಮ ಬಟ್ಟೆ ಅಮ್ಮ ಬಟ್ಟೆ ಇಲ್ಲ ಅಂತ. ಆ್ಯಕ್ಚುಲಿ ನಮ್ಮದು ಬಿಡಿ, ಅವಳು ಏನೇನೋ ಬಟ್ಟೆ ತುಂಬ ಹೊಟ್ಟೆ ಉರಿ ಅವಳಿಗೆ. ನಮ್ಮ ಮಕ್ಕಳಿಗೆಲ್ಲ ಕೊಡಿಸಿರೋದಕ್ಕೆ ಬಟ್ಟೆ ಕೊಡಿಸು ಅಂತಂದ್ರೆ ನಮ್ಮ ಅಮ್ಮ ಕಾಸಿಲ್ಲ ಅಂತಾರೆ. ಅದೇ ಮೊಮ್ಮಕ್ಕಳಿಗೆ ಆರ್ಡ್ರ್ ಮಾಡ್ತಿದ್ರೆ ಶೂಸು, ಬಟ್ಟೆ, ಚಪ್ಪಲ್ ಏನಾದ್ರೂ ಫುಲ್ಲು ಉರ್ಕೊಳ್ತಾಳೆ. ನೋಡಿ, ನನಗೆ ಮಾತ್ರ ಕೊಡಿಸ್ತಿಲ್ಲ, ಕೇಳಿದ್ರೆ ಕೊಡ್ಸೋದೇ ಇಲ್ಲ ಅಂತ. ಸೊ ಆಲ್ಮೋಸ್ಟ್ ಏನಕ್ಕೆ ಮೊನ್ನೆ ಧರ್ಮಸ್ಥಳಕ್ಕೆ ಹೋದಾಗ ಮತ್ತು ಇದಕ್ಕೆ ಹೋಗಿದ್ರಲ್ವ, ಏನದು ಪೆಟ್ಸ್ನ ನೋಡೋದಕ್ಕೆ, ಅಲ್ಲಿ ಹೋದಾಗ ಹಾಕಿದ್ದೆಲ್ಲ ಡ್ರೆಸ್ ಎಲ್ಲ ಅದು ನಮ್ಮಮ್ಮ ಆ ಔಟ್ಫಿಟ್ಸ್ ಎಲ್ಲ ನಮ್ಮಮ್ಮನೇ ಆರ್ಡ್ರ್ ಮಾಡಿರೋದು. ಸೊ ಇದೊಂದು ಮಾತ್ರ ಅವರಪ್ಪ ತೊಗೊಟ್ಟಿದ್ದಂದರೆ ನಾವು ಶಾಪಿಂಗ್ ಇನ್ ಕೇಸ್ ಏನೋ ಗ್ರೋಸರಿ ಶಾಪಿಂಗ್ ತೊಗೊಂಬರಕ್ಕೆ ಹೋದಾಗೆಲ್ಲ ನಾವೇನು ಮಾಡ್ತಿದ್ರಿ, ಸುಮ್ಮನೆ ಇವಳ ಜೊತೆ ಒಂದು ಬಟ್ಟೆ ಎತ್ಕೊಂಡ್ಬರ್ತಿದ್ವಿ. ಸೊ ಇವತ್ತು ಹಾಕಿದ್ದೀನಿ ಔಟ್ಫಿಟ್. ಇದು ಬಂದು ನಾನು ತೊಗೊಂಡಿದ್ದು ವಿಶಾಲ್ ಮಾರ್ಟಲ್ಲಿ. ನಾನು ಎಲ್ಲ ಕಡೆ ಪರ್ಚೇಸ್ ಮಾಡ್ತೀನಿ, ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ. ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಎತ್ಕೊಂಡು ಬರ್ತಾ ಇರೋದು. ಸೊ ಈಗ ಟಿಫನ್ ತಿಂದು ಬಿಡೋದು.
ಸ್ನಾನ ಮುಗಿಸ್ಕೊಂಡು ಈಗ ಕೋರಗಜ್ಜಾಯ ಟೆಂಪಲ್ಗೆ ಹೋಗಿ ಬಂದ್ವಿ. ಬಟ್ ನಾನು ಅದು ವೀಡಿಯೋ ಮಾಡಿಲ್ಲ, ನನಗೆ ಇಷ್ಟ ಇಲ್ಲ. ಬಿಕಾಸ್ ತುಂಬ ಜನ ಸ್ಕ್ಯಾಮ್ ಅಂತ ಅಂತಿದ್ರು ಮತ್ತು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತಿದ್ರು. ನಂಗೆ ಅದು ಇಷ್ಟ ಆಗ್ತಿಲ್ಲ ಹೇಳ್ತಿದ್ದಿದ್ದು. ಬಟ್ ಎಲ್ಲೇ ಇದ್ದರೂ ದೇವ್ರೇ, ಅದು ನನ್ನ ನಂಬಿಕೆ. ಸೊ ಎಲ್ಲಿದ್ದರೂ ದೇವ್ರೇ. ಸೊ ಅದಕ್ಕೆ ನಾನು ವೀಡಿಯೋ ಮಾಡಲಿಲ್ಲ. ಮತ್ತು ಯಾರಾದರೂ ನೋಡಿ ಮತ್ತೆ ಅದನ್ನು ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೆ ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಈಗ ನಾವು ಇಲ್ಲಿ ಎಲ್ಲಿ ಚಿನ್ನಿದ ಪೂಜಾರಿ ಫಿಶ್ ಲ್ಯಾಂಡ್ ಅಂತೆ, ಚೆನ್ನಾಗಿದೆ. ಇದು ಎಷ್ಟು 100 ಇಯರ್ಸಾ? 100 ಇಯರ್ಸ್ ಅಂತ ಇದಕ್ಕೆ. ತೋರಿಸ್ತೀನಿ ಬನ್ನಿ, ಸಕ್ಕತ್ತಾಗಿದೆ ನೋಡಿ. ಬಂದುಬಿಟ್ಟವಳು ಅಷ್ಟು ಬೇಗ ಹಸುಗಳು ನೋಡೋಕ್ಕೆ. ವಾವ್, ಹೂವು ತಿಂತೈತಾ? ಅಲ್ಲಿ ನೋಡು ಪಾಪು ಅಂಬ ಆಯ್ತು. ಪಾಪು ಅಂಬ ಕೊಡು, ಪಾಪು ಅಂಬ ಕೊಡು, ಅಂಬ ಕೊಡು ಬುವ. ಕೊಡು ಪಾಪು ಕೊಡು, ನೀನು ಕೊಡು, ನೀನು ಕೊಡು, ನೀನು ಕೊಡು. ಸೊ ಈಗ ಫೈನಲ್ ನಾವು ಈಗ ಮನೆಗೆ ರೀಚ್ ಆದ್ವಿ ಮೈಸೂರಿಂದ. 4:30ಗೆಲ್ಲ ಬಂದುಬಿಟ್ರಿ, 1.5 ಅವರ್ಗೆಲ್ಲ ಬಂದುಬಿಟ್ರಿ. ಏನು ಹೋಗಿದ್ದು ಬಂದಿದ್ದು ಏನೂ ನಮ್ಗೆ ಅನಿಸಿಲ್ಲ. ಬಿಕಾಸ್ ಅಂತ ಅಷ್ಟು ಟಯರ್ಡ್ ಅನಿಸಿಲ್ಲ, ರಿಸ್ಕ್ ಅನಿಸಿಲ್ಲ, ಏನೂ ಇಲ್ಲ. ತುಂಬ ಹತ್ರ ಕೂಡ ಇದೆ, ನಂಗೆ ಗೊತ್ತೇ ಇರಲಿಲ್ಲ ಇಷ್ಟು ಹತ್ರ ಇದೆ ಅಂತ. 1.5 ಅವರ್ ಅಷ್ಟೇ ಜರ್ನಿ ನಮ್ಮ ಇಲ್ಲಿಂದ ಅಲ್ಲಿಗೆ. ಸೊ ಬಲ್ಲಿ ಫುಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಈಗ ಒಂದು ಕಪ್ ಟೀ ಕುಡ್ದು ಈಗ ಬ್ಲೂಬಿಗೆ ಅವಳಿಗೂ ಊಟ ಮಾಡಿ ಇಟ್ಟಿದ್ದೀನಿ. ಸೊ ಈಗ ಅವಳಿಗೂ ತಿನ್ನಿಸ್ಬಿಟ್ಟು ನಾನು ಇವತ್ತು ಆ್ಯಕ್ಚುಲಿ ನಾನು ವೀಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೆ. ಬಿಕಾಸ್ ಟೆಂಪಲಲ್ಲಿ ಸುಮ್ಮನೆ ಅಲೋಡ್ ಇಲ್ಲ, ಏನಿಲ್ಲ, ಸುಮ್ಮನೆ ಏನಕ್ಕೆ ಮಾಡೋದು ಅಂತ ಅಂದ್ಕೊಂಡೆ. ಬಟ್ ಸ್ಟಿಲ್ ಟ್ರೈ ಮಾಡಿದ್ದೀನಿ, ನೋಡಬೇಕು. ಸೊ ಇಷ್ಟ ಆದರೆ ಖಂಡಿತ ಹಾಕ್ತೀನಿ, ಇಲ್ಲಾಂದರೆ ನೋಡೋಣ. ಎಡಿಟ್ ಮಾಡಿದ್ಮೇಲೆ ಯೋಚನೆ ಮಾಡ್ತೀನಿ. ಲೋಕಿಯವ್ರು ಅದೇ ಹೇಳ್ತಾರೆ, ನೀನು ಸುಮ್ಮನೆ ಮಾಡ್ತೀಯ, ಅಪ್ಲೋಡ್ ಮಾಡಲ್ಲ ಅಂತ. ಯಾಕೆಂದರೆ ಇವಾಗ ಆಲ್ಮೋಸ್ಟ್ ಒಂದು 2-3 ವೀಡಿಯೋಸ್ ಎಷ್ಟು ಸಲ ಮಾಡಿದ್ದೀನಿ, ನಾನು ಅಪ್ಲೋಡೇ ಮಾಡಿಲ್ಲ ಇಲ್ಲಿವರೆಗೂ. ನನಗೆ ಟೈಮ್ ಸಿಗೋಲ್ಲ, ಅದೊಂದೇ ಪ್ರಾಬ್ಲಮ್. ಈಗ ಇವತ್ತು ಮಾಡಿರೋ ವೀಡಿಯೋ ಇವತ್ತೇ ಅಪ್ಲೋಡ್ ಮಾಡಿದ್ರೆ ನಂಗೆ ಇಂಟ್ರೆಸ್ಟ್ ಇರುತ್ತೆ. ಇವತ್ತು ಮಾಡಿರೋ ವೀಡಿಯೋ ಇನ್ನು ಯಾವಾಗೋ ಅಪ್ಲೋಡ್ ಮಾಡಿದ್ರೆ ನಂಗೆ ಇಂಟ್ರೆಸ್ಟ್ ಇರೋಲ್ಲ. ಸೊ ಅದೇ ನನ್ನ ಪ್ರಾಬ್ಲಮ್ ಆಗ್ತಿರೋದು. ಬಿಕಾಸ್ ನನಗೆ ಟೈಮೇ ಸಿಗ್ತಿಲ್ಲ. ಅದು ಇದು ಅದು ಅಂತ ಮಾಡ್ಕೊಂಡೇ ಇರ್ತೀನಿ. ಸೊ ಅದಕ್ಕೆ ಈಗ ಎಡಿಟ್ ಮಾಡಿಬಿಟ್ಟು ಅವಳಿಗೆ ತಿನ್ನಿಸಿ ಒಂದು 2 ಅವರ್ಸ್ ಕೂತ್ಕೊಂಡು ಎಡಿಟ್ ಮಾಡಿ ಮುಗಿಸ್ತೀನಿ. ಓಕೆ, ಸೊ ಅಂತಂದ್ರೆ ಸೊ ಈ ವಿಡಿಯೋ ಏನು ಮಾಡ್ತಿದ್ದೀರಾ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಸಪೋರ್ಟ್ ಮಾಡಿ. ಆ್ಯಂಡ್ ಆದಷ್ಟು ಬೇಗ 80K ಆಗ್ತಿದೆ, ಅಲ್ಲ 70 ಆಗ್ತಿದೆ, ಆದಷ್ಟು ಬೇಗ 100K ಆಗಲಿ. ಸೊ ಇದೇ ಥರ ಸಪೋರ್ಟ್ ಮಾಡಿ. ಆ್ಯಂಡ್ ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.